ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 8ನೇ ತರಗತಿ ಕೋರ್ ವಿಷಯ ವಿಜ್ಞಾನದಲ್ಲಿ ಸೇತುಬಂಧ 2026-27ರಲ್ಲಿ ಅಪೇಕ್ಷಿತ ಕಲಿಕಾ ಫಲಗಳ ಪಟ್ಟಿ ಪೂರ್ವ ಪರೀಕ್ಷೆಯನ್ನು ಕೀ ಉತ್ತರದೊಂದಿಗೆ ನೋಡೋಣ. ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆದಿರಿ. ಈಗಾಗಲೇ ನಾನು 8th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತೆ ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು ಮತ್ತು SS ಹಾಕಿದ್ದೀನಿ. ಸೊ ಇವಾಗ ಸೈನ್ಸ್ ಹಾಕ್ತಾ ಇದ್ದೀವಿ. ಸೊ ಇಂಗ್ಲೀಷ್ ಮತ್ತು ಮ್ಯಾಥ್ಸ್ ಬೇಗನೆ ಲೈನಪ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಪೂರ್ತಿಯಾಗಿ ಕಡೆವರೆಗೂ ನೋಡಿ. PDF ಬೇಕಾದರೆ 9964050759 ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳ ಬಗ್ಗೆ ಬೈ ಮಾಡ್ಬೋದು. ಸೊ 8ನೇ ತರಗತಿಯ ವಿಜ್ಞಾನದಲ್ಲಿರ್ತಕ್ಕಂಥ ಅಪೇಕ್ಷಿತ ಕಲಿಕಾ ಫಲಗಳು. ಸಂತಾನೋತ್ಪತ್ತಿ, ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಗಳು, ಏಕಕೋಶೀಯ ಮತ್ತು ಬಹುಕೋಶೀಯ ಜೀವಿಗಳು ಹಾಗೂ ಸರಣಿ ಮತ್ತು ಸಮಾಂತರ ವಿದ್ಯುತ್ ಮಂಡಲಗಳ ನಡುವಿನ ವ್ಯತ್ಯಾಸವನ್ನು ಗುರುತಿಸುತ್ತಾರೆ. ಆಮ್ಲ ಪ್ರತ್ಯಾಮ್ಲಗಳ ಕ್ರಿಯೆ, ತುಕ್ಕು ಹಿಡಿಯುವುದು, ದ್ಯುತಿ ಸಂಶ್ಲೇಷಣೆ ಮತ್ತು ಉಸಿರಾಟದಂಥ ರಾಸಾಯನಿಕ ಕ್ರಿಯೆಗಳಿಗೆ ಪದ ಸಮೀಕರಣವನ್ನು ಬರೆಯುತ್ತಾರೆ. ತಾಪಮಾನ, ನಾಡಿ ಬಡಿತ ದರ, ಚಲಿಸುವ ವಸ್ತುಗಳ ವೇಗ ಮತ್ತು ಸರಳ ಲೋಲಕದ ಆಂದೋಲನ ಅವಧಿಯಂಥ ಅಂಶಗಳನ್ನು ಅಳೆಯುತ್ತಾರೆ ಮತ್ತು ಲೆಕ್ಕಾಚಾರ ಮಾಡುತ್ತಾರೆ. ಮಣ್ಣಿನ ಪರೀಕ್ಷೆ, ಮಣ್ಣಿನ ಸವಕಳಿ ತಡೆಗಟ್ಟುವ ಕ್ರಮಗಳು ಮತ್ತು ವಿವಿಧ ಮಂಡಲಗಳ ರಚನೆಯಂಥ ಸರಳ ವೈಜ್ಞಾನಿಕ ಪರಿಕಲ್ಪನೆಗಳನ್ನು ದೈನಂದಿನ ಜೀವನದಲ್ಲಿ ಅನ್ವಯಿಸ್ತಾರೆ. ಪರಿಸರವನ್ನು ರಕ್ಷಿಸಲು ಕ್ರಮಗಳನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿವೇಕಯುತ ಬಳಕೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾರೆ ಅಂತಕ್ಕಂಥದ್ದು ಒಟ್ಟು ಅಪೇಕ್ಷಿತ ಕಲಿಕಾ ಫಲಗಳ ಪಟ್ಟಿ ಇತ್ತು. ಇನ್ನು ಅಪೇಕ್ಷಿತ ಕಲಿಕಾ ಫಲಗಳ ಪಟ್ಟಿ ಅನ್ನುವಾರ ಪ್ರಶ್ನೆಗಳ ಸಂಖ್ಯೆ ಇಲ್ಲಿ DSCRT ಅವರು ನಿರ್ಧಾರ ಮಾಡಿರ್ತಕ್ಕಂತೆ ಪ್ರತಿ ಕಲಿಕಾ ಫಲಕ್ಕೆ 2 ಪ್ರಶ್ನೆಗಳಿದ್ದಾವೆ. ಸೊ ಒಟ್ಟು ನಾವೇನು ಮಾಡಿದ್ದೀವಿ ಅಂದರೆ 10 ಪ್ರಶ್ನೆಗಳನ್ನು 7th ಟೆಕ್ಸ್ಟ್ ಬುಕ್ಕು ಮತ್ತು LBAಗಳನ್ನು ಬೇಸಾಗಿಟ್ಕೊಂಡು ಕಲಿಕಾ ಫಲಗಳ ಮೇಲೆ ನಾವೇನು ಮಾಡಿದ್ದೀವಿ ಪ್ರಶ್ನೆಗಳನ್ನು ಹಾಕಿದ್ದೀವಿ. ಸೊ ನೋಡುವ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರದೊಂದಿಗೆ. ಇದು ಪ್ರಶ್ನೆ ಪತ್ರಿಕೆ ಇತ್ತು. ಸೊ ಡೈರೆಕ್ಟಾಗಿ ಕೀ ಆನ್ಸರ್ಸ್ಗೆ ಬರ್ತೀನಿ. ಪ್ರಶ್ನೆ 1, ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಎಂದರೇನು? ಉತ್ತರ, ಸಸ್ಯಗಳು ಸೂರ್ಯನ ಬೆಳಕು, ನೀರು, ಕಾರ್ಬನ್ ಡೈಆಕ್ಸೈಡ್ ಹಾಗೂ ಕ್ಲೋರೋಫಿಲ್ನ ಸಹಾಯದಿಂದ ಆಹಾರವನ್ನು ತಯಾರಿಸ್ತಕ್ಕಂಥ ಪ್ರಕ್ರಿಯೆಯನ್ನು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಕರೀತಾರೆ. ಪ್ರಶ್ನೆ 2, ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳಿಗೆ 2 ಉದಾಹರಣೆಗಳನ್ನು ಕೊಡಿ. ಭೌತ ಬದಲಾವಣೆಗಳು ನೀರು ಹಿಮವಾಗುವುದು, ಉಪ್ಪು ನೀರಿನಲ್ಲಿ ಕರಗುವುದು. ಇನ್ನು ರಾಸಾಯನಿಕ ಬದಲಾವಣೆಗಳು ಕಾಗದ ಸುಡುವುದು ಮತ್ತು ಹಣ್ಣು ಕೊಳೆಯುವುದು ಅಂತ ಇದೆ. ಪ್ರಶ್ನೆ 3, ಕೆಳಗಿನವುಗಳ ರಾಸಾಯನಿಕ ಹೆಸರನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಉಪ್ಪು ಅಂದರೆ ನಾವೇನು ಬರಿತೀವಿ? NaCl ಅಂತ ಬರಿತೀವಿ. ಸೊ ಬೇಕಿಂಗ್ ಸೋಡಾ ಅಂದರೆ NaHCO3 ಅಂತಕ್ಕಂಥದ್ದು ಇತ್ತು. ಪ್ರಶ್ನೆ 4, ತಟಸ್ಥೀಕರಣ ಕ್ರಿಯೆ ಎಂದರೇನು? ಸಮೀಕರಣದೊಂದಿಗೆ ವಿವರಿಸಿರಿ ಅಂತ ಕೇಳಿದ್ದಾರೆ. ತಟಸ್ಥೀಕರಣ ಅಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪ್ರತಿಕ್ರಿಯಿಸಿ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡ್ತಕ್ಕಂಥ ಕ್ರಿಯೆಯನ್ನು ನಾವೇನಂತೀವಿ? ತಟಸ್ಥೀಕರಣ ಕ್ರಿಯೆ ಅಂತ ಕರಿತೀವಿ. ಇದಕ್ಕಿರ್ತಕ್ಕಂಥ ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂದರೆ HCl + NaOH ಇಟ್ ಗಿವ್ಸ್ ಟು NaCl + H2O ಅನ್ನೋದು ಒಂದು ಸಮೀಕರಣ. ಪ್ರಶ್ನೆ 5, ಉಷ್ಣ ಹರಡುವ 3 ವಿಧಾನಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸೊ ಉಷ್ಣವಹನ, ಉಷ್ಣ ಸಂವಹನ ಮತ್ತು ಉಷ್ಣ ವಿಕಿರಣ ಇವು 3 ಏನಪ್ಪ ಅಂದರೆ ಉಷ್ಣ ಹರಡತಕ್ಕಂಥ 3 ವಿಧಾನಗಳು ಮಾರ್ಗಗಳಲ್ಲಿ ಬರ್ತದೆ. ಪ್ರಶ್ನೆ 6, ಮಾನವನ ದೇಹದ ಸಾಮಾನ್ಯ ತಾಪ ಎಷ್ಟು? ಸೊ 37 ಡಿಗ್ರಿ ಸೆಲ್ಸಿಯಸ್ ಅಂತ ಬರ್ತದೆ. ಸೊ 37 ಡಿಗ್ರಿ ಸೆಲ್ಸಿಯಸ್ ಅಂತಕ್ಕಂಥದ್ದು ಮಾನವನ ದೇಹದ ಸಾಮಾನ್ಯವಾಗಿರ್ತಕ್ಕಂಥ ತಾಪ. ಪ್ರಶ್ನೆ 7, ಮಣ್ಣಿನ ಸವಕಳಿಯನ್ನು ಕಾಡುಗಳು ತಡೆ ನೀಡ್ತವೆ ಏಕೆ? ಇಲ್ಲಿ ಮರಗಳ ಬೇರುಗಳು ಮಣ್ಣನ್ನು ಹಿಡಿದಿಟ್ಟುಕೊಳ್ತವೆ. ಸೊ ಹೀಗಾಗಿ ಮಣ್ಣಿನ ಸವಕಳಿಯನ್ನು ಕಾಡುಗಳು ತಡೆ ಹಿಡಿತವೆ ಅನ್ನೋದನ್ನು ನಾವು ಬರಿಬೋದು. ಪ್ರಶ್ನೆ 8, ವಿದ್ಯುತ್ ಫ್ಯೂಸನ್ನು ಎಲ್ಲಿ ಬಳಸ್ತಾರೆ ಅಂತ ಕೇಳಿದ್ದಾರೆ. ಸೊ ಉತ್ತರ, ಮನೆ ವಿದ್ಯುತ್ ಮಂಡಲದಲ್ಲಿ ಅಥವಾ ಉಪಕರಣಗಳಲ್ಲಿ ಹೆಚ್ಚುವರಿ ಪ್ರವಾಹದಿಂದ ರಕ್ಷಣೆ ಮಾಡಲಿಕ್ಕೆ ವಿದ್ಯುತ್ ಫ್ಯೂಸನ್ನು ಬಳಸ್ತಾರೆ ಅನ್ನೋದು ಪಾಯಿಂಟ್ ಇತ್ತು. ಪ್ರಶ್ನೆ 9, ತ್ಯಾಜ್ಯ ನೀರನ್ನು ಮರುಬಳಕೆ ಮಾಡುವ ಮಾರ್ಗಗಳನ್ನು ಪಟ್ಟಿ ಮಾಡಿ. ಸೊ ಇಲ್ಲಿ ತೋಟ ಮತ್ತು ಗಿಡಗಳಿಗೆ ನೀರು ಹಾಕಲು ಬಳಸ್ತಕ್ಕಂಥದ್ದು, ಶೌಚಾಲಯಗಳ ಫ್ಲಶ್ ಮಾಡಲು ಬಳಸೋದು, ರಸ್ತೆ ಮತ್ತು ಆವರಣ ಸ್ವಚ್ಛವನ್ನು ಮಾಡಲು ಬಳಸೋದು, ಕೈಗಾರಿಕೆಗಳ ಹಲವು ಕಾರ್ಯಗಳಿಗೆ ಬಳಸೋದು, ಆಮೇಲೆ ನಿರ್ಮಾಣ ಕಾರ್ಯಗಳಿಗೆ ಬಳಸೋದು. ಇವೆಲ್ಲ ಏನಪ್ಪ ಅಂತಂದರೆ ತ್ಯಾಜ್ಯ ನೀರನ್ನು ಮರುಬಳಕೆ ಮಾಡ್ತಕ್ಕಂಥ ಉಪಾಯಗಳು ಮತ್ತು ಮಾರ್ಗಗಳು. ಲಾಸ್ಟ್ ಪ್ರಶ್ನೆ, ಸ್ವಚ್ಛ ಭಾರತ ಅಭಿಯಾನದ ಮುಖ್ಯ ಗುರಿಗಳನ್ನು ಬರೀರಿ. ಇಲ್ಲಿ ಶೌಚಾಲಯದ ನಿರ್ಮಾಣ ಮಾಡಿರೋದು, ನೈರ್ಮಲ್ಯ ಕಾಪಾಡೋದು, ಚರಂಡಿ ನೀರಿನ ಶುದ್ಧೀಕರಣ, ಸಾರ್ವಜನಿಕ ಸ್ಥಳದ ಸ್ವಚ್ಛತೆ, ನೀರಿನ ಮೂಲಗಳ ರಕ್ಷಣೆ. ಸೊ ಇಷ್ಟು ಏನಾಗಿತ್ತು ಅಂತಂದರೆ 8th ಸೈನ್ಸ್ನಲ್ಲಿರ್ತಕ್ಕಂಥ ಒಂದು ಪ್ರೀ ಟೆಸ್ಟ್ ಕ್ವಶನ್ ಪೇಪರನ್ನು ನಾನು ನಿಮ್ಗೆ ಏನು ಮಾಡಿದ್ದೀನಿ ಅಂತಂದರೆ ಹಾಕಿದ್ದೀನಿ. ಸೊ ನೆಕ್ಸ್ಟ್ ನಾನು ನಿಮಗೆ ಪೋಸ್ಟ್ ಟೆಸ್ಟ್ ಕ್ವಶನ್ ಪೇಪರನ್ನು ಕೊಡ್ತೀನಿ. ಸೊ ಅದನ್ನು ಕೂಡ ನೋಡಿ. ಉಳಿದ ಎಲ್ಲ ವಿಷಯಗಳು ಕೂಡ ಹಾಗೆ ಲೈನ್ ಅಪ್ ಮಾಡ್ತಾರೆ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಇಲ್ಲಿಯವರೆಗೆ ನೀವೆಲ್ಲರೂ ಕೂಡ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.